ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ, ಇವತ್ತು MTRದು ರೋಸ್ಟೆಡ್ ಶಾವಿಗೆ, ಅದರಿಂದ ನಾನು ಶಾವಿಗೆ ಬಾತ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ಶಾವಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 2 ಸ್ಪೂನು ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕಿದೆ. ಸಾಸಿವೆ ವಿಡಿಯೋ ಸ್ಕಿಪ್ ಆಗಿದೆ. ಹಾಗೆ ಗೋಡಂಬಿ ಕೂಡ ಹಾಕಿದ್ದೀನಿ. ನೋಡಿ, ಗೋಡಂಬಿ ಸ್ವಲ್ಪ ಕೆಂಪಾಗಲಿ. ಗೋಡಂಬಿ ಕೆಂಪಾದ ನಂತರ ನಾನೀಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸೋಣ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸಿದ ನಂತರ ನೋಡಿ, ಗೋಡಂಬಿ ಕೆಂಪಗಾಗಿದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದೆ. ಸಿಹಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆನಲ್ಲಿ ಇವತ್ತು ತಂದಿದ್ದು ನಾಳೆ ಒಣಗೋಗ್ಬಿಡುತ್ತೆ. ತರಕಾರಿ ಇದ್ರೆ ಹಾಕ್ಕೋಬೋದು. ನಾನು ತರಕಾರಿ ಇಲ್ಲಿ ಹಾಕಿಲ್ಲ, ನಿಮಗೆ ಬೇಕಂದರೆ ಹಾಕ್ಕೋಬೋದು ತರಕಾರಿ. ಮತ್ತು ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಟೊಮೊಟೊ ಹೆಚ್ಚಿದ್ದು ಹಾಕಿ ಸಾಫ್ಟಾಗೋವರೆಗೂ ಟೊಮೊಟೊನ ಬೇಯಿಸೋಣ. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಬಿಡಿ. ಇವಾಗಲೇ ಅರಿಶಿನದ ಪುಡಿನೂ ಹಾಕಿ ಚೆನ್ನಾಗಿ ಅದು ಸಾಫ್ಟ್ ಆದಮೇಲೆ ಟೊಮೊಟೊ ಈರುಳ್ಳಿ, ಈಗ ನಾನು ಒಂದು ಅರ್ಧ ಕಪ್ಪು ರೋಸ್ಟೆಡ್ಡು MTR ಅವ್ರದ್ದು ಶಾವಿಗೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ರೋಸ್ಟ್ ಆಗಿದೆ, ರೋಸ್ಟ್ ಆಗೋದೇನು ಬೇಡ. ನೋಡಿ, ಇಲ್ಲಿ ನಾನು ಯಾವುದರಲ್ಲಿ ನಾನು ಶಾವಿಗೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಈಗ ನಾನು 2 ಬಟ್ಲು ನೀರು ಹಾಕ್ತೀನಿ. ನೋಡಿ, ಇವಾಗ ಒಂದು ಹಾಕಿದ್ದೆ, ಇವಾಗ ಒಂದು ಹಾಕ್ತಾಯಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ನೋಡಿ, ಮಿಕ್ಸ್ ಮಾಡಿದಾಗಿದೆ. ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಮುಚ್ಚಿಟ್ಬಿಡೋಣ. ಬನ್ನಿ, ಕುದಿ ಹತ್ತಲಿ ಅದು. ನೋಡಿ, ಇವಾಗ ಕುದಿತಾ ಇದೆ. ಇನ್ನೊಮ್ಮೆ ತಿರುಗಿಸ್ಕೊಳ್ಳಿ, ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ, ಇಲ್ಲಾಂದ್ರೆ ಒಂದೇ ಕಡೆ ನಿಂತ್ಕೊಂಡ್ಬಿಡುತ್ತೆ ಶಾವಿಗೆ ಎಲ್ಲ, ಈರುಳ್ಳಿ ಶಾವಿಗೆ ಎಲ್ಲ. ನೋಡಿ, ಮತ್ತೆ ಮುಚ್ಚಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇವಾಗ ನೋಡಿ ತೆಗೆದೆ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಹದಕ್ಕೆ ಬರ್ತಾ ಇದೆ. ನೋಡಿದ್ರಲ್ಲ, ಈ ಅದಕ್ಕೆ ಬಂದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಮೇಲೆ ಉದುರಿಸ್ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇನ್ನೊಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಶಾವಿಗೆ. ಆಮೇಲೆ ನಾವು ಸರ್ವ್ ಮಾಡ್ಕೊಬೋದು. ನೋಡಿದ್ರಲ್ಲ ಈಗ ಹೇಗಾಗಿದೆ ನಮ್ಮ ಶಾವಿಗೆ ಉಪ್ಪಿಟ್ಟಂತ. ನೋಡಿದ್ರೆ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು 2 ನಿಮಿಷ ಮುಚ್ಚಿಟ್ಬಿಡಿ. ನಾವು ಟಿಫನ್ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಅದು. ನೋಡಿದ್ರಲ್ಲ ಶಾವಿಗೆ ಬಾತ್ ಮಾಡೋದು ಎಷ್ಟೊಂದು ಈಸಿ ಅಂತ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಬಿಡಿ ಬಿಡಿಯಾಗಿ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಎಷ್ಟು ಈಸಿಯಾಗಿ. ಮಕ್ಕಳಿಗೆ ಈಗ ಬೇಸಿಗೆ ರಜೆ ಬಂದಿದೆ, ಲೇಟಾಗಿ ಎದ್ದೊಳ್ತೀವಿ, ಬೇಗನೆ ಏನಾದರೂ ಒಂದು ತಿಂಡಿ ಮಾಡಬೇಕಲ್ಲ, ಇದು ಒಂದಿನ ಮಾಡಬಹುದು. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್ ಬಾಯ್. ಇದ್ರ ಜೊತೆ ಚಟ್ನಿ ಮಾಡ್ಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಧನ್ಯವಾದಗಳು ಇಷ್ಟೊತ್ತವರೆಗೂ ನಿನ್ನ ವಿಡಿಯೋ ನೋಡೋದಕ್ಕೆ.